ಕೊಠಡಿಯಲ್ಲೇ ಸಿಟಿ ರವಿ ಅವರು ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ. ಇಬ್ಬರ ಅಹವಾಲುಗಳನ್ನು ಕೇಳಿಸಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಸದನದ ವಿಡಿಯೋಗಳನ್ನು ಚೆಕ್ ಮಾಡ್ತಾ ಇದ್ದಾರೆ, ಆಡಿಯೋ ಸಮೇತ ಚೆಕ್ ಮಾಡ್ತಾ ಇದ್ದಾರೆ. ಎರಡನ್ನು ಚೆಕ್ ಮಾಡ್ತಾ ಇದ್ದಾರೆ ಸಭಾಪತಿಗಳು. ಈ ದಿನ ಮಧ್ಯಾಹ್ನ ಸುಮಾರು 3 ಗಂಟೆಗೆ ನಾನು ಸಿಟಿ ರವಿ ಅವರು ಮತ್ತು ಸಂಕನೂರವರು ಊಟ ಹೊರಗಡೆ ಮಾಡಿ ಮನೆಯಲ್ಲಿ ಊಟ ಮಾಡಿ ವಾಪಸ್ ಬರ್ಬೇಕಾರೆ ಬಂದು ಸುವರ್ಣಸೌಧದ ಗೇಟ್ನ ಒಳಗಡೆ ಬಂದು ಮುಖ್ಯ ದ್ವಾರದ ಹತ್ರ ನಾವು ಕಾರನ್ನ ಇಳಿಬೇಕಾರೆ ಒಂದಷ್ಟು ಜನ ಕೂಗ್ತಾ ಬಂದು ಕಾರಿನ ಮೇಲೆ ಹಲ್ಲೆ ಮಾಡ್ತಾರೆ. ಅದಾದ್ಮೇಲೆ ನಾನು ಕಾರಿನಿಂದ ಇಳಿಲಿಕ್ಕೆ ಪ್ರಯತ್ನ ಪಡ್ತೀನಿ, ಅಲ್ಲೂ ಬರ್ತಾರೆ ಜನ. ನಾನು ಆ ಕಡೆಯಿಂದ ಬಂದು ಇದು ಮಾಡಿದಾಗ ನೇರವಾಗಿ ಹಲ್ಲೆಗೆ ಸಿಟಿ ರವಿ ಅವ್ರ ಮೇಲೆ ಹಲ್ಲೆಗೆ ಕೈ ಹಾಕ್ತಾರೆ. ಅಂದ್ರೆ ಗ್ಲಾಸ್ ಇಳಿಸಕ್ಕೆ ಹೇಳಿ ಕೈಯನ್ನ ಹಿಂಗಾಕಿ ಇದು ಮಾಡಕ್ಕೆ ನೋಡ್ತಾರೆ. ಅಲ್ಲೇ ಇದ್ದಂತ ಮಾರ್ಷಲ್ಗಳು, ಅಲ್ಲೇ ಇದ್ದಂತ ಪೊಲೀಸ್ ಅಧಿಕಾರಿಗಳು ಅಲ್ಲೇ ಬಂದು ಅವರನ್ನ ಎಳೆದಾಡಿ ಕರ್ಕೊಂಡು ಹೋಗ್ತಾರೆ. ಇದನ್ನ ನಾವು ಇವತ್ತು ಈ ಹಲ್ಲೆ ಸಿಟಿ ರವಿ ಅವರ ಮೇಲೆ ಮತ್ತೆ ಇಲ್ಲಿ ಮೊಗಸಾಲೆಯಲ್ಲೂ ಕೂಡ ಈಗ ತಾನೇ ಹಲ್ಲೆನೂ ಕೂಡ ಆಗಿದೆ. ಇದನ್ನ ಈಗಾಗಲೇ ನಾವು ಮಾನ್ಯ ಸಭಾಪತಿಗಳಿಗೆ ನಾವು ಇದನ್ನ ದೂರನ್ನ ಕೊಟ್ಟಿದ್ದೀವಿ. ಒಂದು ಸೂಕ್ತ ಭದ್ರತೆಯನ್ನ ಕೊಡಬೇಕು, ಈ ರೀತಿಯಾದಂತ ಯಾರು ದುಷ್ಕರ್ಮಿಗಳಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಅವರನ್ನು ಬಂಧಿಸಬೇಕು ಅಂತ. ಇದು ಇಡೀ ಇವತ್ತು ಸುವರ್ಣಸೌಧದಲ್ಲಿ ಆಗ್ತಾ ಇರುವಂತಹದ್ದ ರೌಡಿಸಂ ಏನನ್ನ ಅವರೆಲ್ಲ ಹಿಂದಿನಿಂದಲೂ ಮಾಡ್ಕೊಂಡು ಬರ್ತಾ ಇರುವಂತಹ ಒಂದು ಧೋರಣೆಯನ್ನ ಇವತ್ತು ಸುವರ್ಣಸೌಧದ ಒಳಗಡೆನೂ ಕೂಡ ನಡೀತಾ ಇರುವಂತದ್ದು ನಿಜವಾಗ್ಲೂ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಮಾಡ್ತಿರೋಂಥದ್ದು ಅವಮಾನ. ಇದು ನಾವು ಖಂಡಿಸ್ತಾ ಇದ್ದೇವೆ. ನಾವು ಈಗಾಗಲೇ ಎಲ್ಲ ಶಾಸಕರು ಹೋಗಿ ಮಾನ್ಯ ಸಭಾಪತಿಯವರಿಗೆ ನಮಗೆ ರಕ್ಷಣೆ ಬೇಕು ಮತ್ತು ಸಿಟಿ ರವಿ ಅವರಿಗೂ ರಕ್ಷಣೆ ಬೇಕು ಅನ್ನುವಂಥದ್ದನ್ನ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಸಿಟಿ ರವಿ ಅವರ ಅಮಾನತಿಗೆ ಈಗ ಆಗ್ರಹ ಮಾಡಲಾಗ್ತಾ ಇದೆ. ಲಿಖಿತ ರೂಪದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭಾಪತಿಗೆ ದೂರನ್ನ ಕೊಟ್ಟಿದ್ದಾರೆ. ಆ ದೂರು ಸತ್ಯಕ್ಕೆ ದೂರವಾಗಿದೆ. ಆ ದೂರಲ್ಲಿ ಏನು ಇಲ್ಲ, ಹುರುಳಿಲ್ಲ. ನಾವೆಲ್ಲರೂ ಅಲ್ಲೇ ಇದ್ದಿದ್ದಂಥವ್ರು, ನಾವು ಅದೇ ಸದನದಲ್ಲಿ ಇದ್ದಿದ್ದು. ಅಡ್ಜರ್ನ್ ಆಗೆಲ್ಲ ಮುಗಿದಿದೆ. ಇದು ಒಂದು ರೀತಿಯಾದಂತ ಅವ್ರದ್ದು ಯಾವಾಗಲೂ ಡೈವರ್ಟ್ ಮಾಡುವಂಥದ್ದೇ ನಮ್ಮ ಕಾಂಗ್ರೆಸ್ಸಿನ ಒಂದು ಧೋರಣೆ. ಮುಂಚೆಯಿಂದನೂ ಅವ್ರ ಸ್ವಭಾವ ಅದು. ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಇವತ್ತು ವಿಚಾರಗಳಿದೆ ಅದನ್ನ ನಾವು ಚರ್ಚೆ ಮಾಡಬೇಕು ಅನ್ನೋವಂಥದ್ದು ಇದ್ದಾಗ ಅವರು ಕೂಗಾಟ ಮಾಡುವಂಥದ್ದು, ಸದನವನ್ನು ನಿಲ್ಲಿಸುವಂಥದ್ದನ್ನು ಕೂಡ ಮಾಡಿದ್ದಂತಾಯ್ತು. ನಾವು ಚರ್ಚೆಗೆ ರೆಡಿ ಇದ್ವಿ. ಏನೇನಾಯ್ತು, ಅಮಿತ್ ಶಾ ಅವ್ರು ಏನು ಹೇಳಿದ್ರು, ಅದಕ್ಕೆ ನಮ್ದೇನಿದೆ, ನಮ್ದೇನು ನಾವೇನು ಹೇಳಬೇಕು, ಇವತ್ತಿನ ದಿವಸ ಅವ್ರೇನು ಹೇಳ್ತಿರೋಂಥದ್ದು ಅದನ್ನ ಕೂಡ ನಾವು ಸಮರ್ಪಕವಾಗಿ ನಾವು ಹೇಳೋವಂಥದ್ದು ಇತ್ತು. ಅದನ್ನ ಇವರು ತಡೆಯುವಂಥದ್ದನ್ನ ಮಾಡಿದ್ರು. ಘಟನೆಗೆ ನೋಡಿ ಅವ್ರದ್ದು ಈ ತರದ ಅಲ್ಲೇ ಇದ್ವಲ್ಲ, ಎಲ್ಲರೂ ಇದ್ವಲ್ಲ. ಸರ್, ಈಗ ಅವರ ಎಲ್ಲ ಶಾಸಕ ಅಂದ್ರೆ ಪರಿಷತ್ ಸದಸ್ಯರು, ಸಚಿವರು ಅಲ್ಲಿದ್ದಂತವ್ರು ಹೌದು ನಮಗೂ ಕೇಳಿಸ್ತು ಅಂತ ಹೇಳ್ತಿದ್ದಾರೆ. ಅಲ್ಲ, ಕೇಳಿಸಿದ್ರೆ ಅಲ್ಲೇ ಗಲಾಟೆ ಮಾಡ್ಬೇಕಿತ್ತಲ್ಲ. ಅವರು ಅಲ್ಲೇ ಗಲಾಟೆ ಮಾಡ್ಲಿಲ್ಲ. ಅವ್ರು ಹೇಳ್ತಾ ಇದ್ರಲ್ಲ 10 ಬಾರಿ ಹೇಳಿದ್ದಾರೆ ಅಂತ, ಅಲ್ಲೇ ಯಾಕೆ ಗಲಾಟೆ ಮಾಡ್ಲಿಲ್ಲ ಅವರು? ಇಂಟೆನ್ಷನ್ ಇದನ್ನ ಡೈವರ್ಟ್ ಮಾಡೋವಂಥದ್ದು ಮತ್ತೆ ಈ ತರ ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡೋವಂಥದ್ದೇ ಕಾಂಗ್ರೆಸ್ನ ಸ್ವಭಾವ. ಅದನ್ನ ಇವತ್ತು ಅವರು ಕೂಡ ಎಲ್ಲ ಸೇರಿ ಮಾಡಿರೋವಂಥದ್ದು. ಇದು ಒಂದು ಕಡೆ ವಾದ ಆದ್ರೆ ಮತ್ತೊಂದು ಕಡೆ ಸಿಟಿ ರವಿ ಅವರನ್ನ ಕೊಲೆಗಾರ ಅಂತ ಮಾತನ್ನು ಕೂಗಿದ್ರು ಅಂತಕ್ಕಂಥ, ಅದರಿಂದ ಪ್ರವೋಕ್ ಆಗಿ ಸಿಟಿ ರವಿ ಅವರು ಆ ಮಾತನ್ನ ಆಡಿದ್ದಾರೆ. ನೋಡಿ, ಪ್ರವೋಕ್ ಆಗುವಂತ ಸಿಟಿ ರವಿ ಅವರು ಕಳೆದ 30-35 ವರ್ಷದಿಂದ ಮತ್ತೆ 20 ವರ್ಷದಿಂದ ಅವರೊಬ್ಬ ಶಾಸಕರಾಗಿ ಇರುವಂತವ್ರು. ಪ್ರವೋಕ್ ಆಗುವಂತದ್ದು ವಿಷಯ ಇಲ್ಲೇ ಇಲ್ಲ ಸಿಟಿ ರವಿ ಅವರ ಹತ್ರ. ಅವರು ಸ್ವಾಭಾವಿಕವಾಗಿ ಅಲ್ಲಿ ನಡೀತಾ ಇದ್ದಂತ ಎಲ್ಲ ನಾವು ಹೋರಾಟಗಳು ಎಲ್ಲದರೊಳಗೂ ಭಾಗವಹಿಸಿದಂಥವ್ರು. ಇಲ್ಲಿ ನಾವು ಕೂಡ ಸದನದ ಒಳಗಡೆ ಇದನ್ನ ಇಟ್ಕೊಂಡು ಫೋಟೋವನ್ನ ಇಟ್ಕೊಂಡು ನೀವುಗಳು ಎಲ್ಲ ಇದ್ರಿ ಅಲ್ಲೇ, ನೀವು ಮೇಲ್ಗಡೆ ಎಲ್ಲ ಕ್ಯಾಮ್ರಾಗಳು ಇತ್ತು. ಆ ರೀತಿ ಘಟನೆನೇ ನಡೆದಿಲ್ದಿರೋ ಅಂತದನ್ನ ಇವ್ರ ಮೇಲೆ ಆರೋಪ ಮಾಡಿ ಮಾಡುವಂಥದ್ದು ಇದು ಸರಿಯಾಗಿಲ್ಲ. ಅಲ್ಲ, ಅಲ್ಲಿ ಯಾಕಂದ್ರೆ ಅಡ್ಜರ್ನ್ ಆಗಿ ಬಹಳ ಹೊತ್ತಾಗಿದೆ. ಅಡ್ಜರ್ನ್ ಆಗಿ ಬಹಳ ಹೊತ್ತಾದ್ಮೇಲೆ
ಅದು ಎಲ್ಲಿ ರೆಕಾರ್ಡ್ ಆಗುತ್ತೆ, ಎಲ್ಲಿ ಇದಾಗುತ್ತೆ ಆ ಥರದ್ದು ಯಾರು ನಾವು ಒಬ್ರಿಗೊಬ್ರು ನಾವು ಮೊಗಸಾಲಲ್ಲಿ ನಿಮ್ಗಳ ಜೊತೆನೂ ಮಾತಾಡ್ತಾ ಇರ್ತೀವಿ, ಒಳಗಡೆನೂ ಮಾತಾಡ್ತಾ ಇರ್ತೀವಿ. ಮಾತಾಡಿದ್ದನ್ನ ನಾವು ನೀವು ಒಂದು ಮಾತಾಡಿದ್ದನ್ನ ಬೇರೆ ತರ ಹೇಳಿ ಅದನ್ನ ತಿರ್ಚುವಂತದ್ದಾಗ್ಬಿಟ್ರೆ ಇನ್ಯಾರು ಒಳಗಡೆ ಯಾರು ಮಾತಾಡಕ್ಕೆ ಸುವರ್ಣಸೌಧದಲ್ಲಿ ಆಗ್ಲಿ ವಿಧಾನಸೌಧದಲ್ಲಾಗ್ಲಿ ಯಾರು ಮಾತಾಡಕ್ಕೆ ಇಚ್ಛೆ ಪಡಲ್ಲ. ಆಮೇಲೆ ಸಭಾಪತಿಯವರ ಕೊಠಡಿಯಲ್ಲಿ ಎಲ್ಲ ಸಚಿವರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಸಿಟಿ ರವಿಯವರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಏನು ನಿಮ್ಮ ಡಿಮಾಂಡ್ ಏನಿದೆ ಸರ್? ನಮ್ಮ ಡಿಮ್ಯಾಂಡ್ ಏನಿದೆ ಅಂದ್ರೆ ಯಾರ್ಯಾರು ಈ ರೀತಿ ಒಳಗಡೆ ನುಗ್ಗಿ ಒಬ್ರು ಮಾಜಿ ಸಚಿವರ ಮೇಲೆ ಮತ್ತೆ ಶಾಸಕರುಗಳ ಮೇಲೆ ಈ ತರ ಹಲ್ಲೆ ಮಾಡೋ ಅಂತದನ್ನ ಆಗ್ಬಿಟ್ರೆ ನಾಳೆ ನಾವು ಬೆಳಗಾವಿಗೆ ಒಂದ್ಸಲ ಯೋಚನೆ ಮಾಡಿ ಬರ್ಬೇಕಾಗತ್ತೆ. ಈ ಸ್ಥಿತಿಗೆ ತಗೊಂಡೋಗ್ತಾರಂತ ಕಾಂಗ್ರೆಸ್ಗೆ ನಾವು ಖಂಡಿಸ್ತೀವಿ. ಒಂದ್ ನಿಮಿಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.